ಹಾಗೆ ಗುರುಗಳು, ನಾನು ನಿನ್ನ ಮಗನ ಬಳಿ ಮಾತನಾಡುತ್ತೇನೆ, ನೀನು ಚಿಂತಿಸಬೇಡ, ಹೋಗು ಎಂದು ತಿಳಿಸಿ ದೂರವಾಣಿಯ ಮೂಲಕ ಗುರುಗಳು ಇವರ ಮಗನೊಂದಿಗೆ ಮಾತನಾಡಿದ ಮುಂದಿನ ದಿನವೇ ಒಂದು ವಿಸ್ಮಯ ನಡೆಯಿತು, ಒಂದು ಅಚ್ಚರಿ ನಡೆಯಿತು. ಆ ಒಂದು ಅಚ್ಚರಿಯೇ, ಆ ಒಂದು ವಿಸ್ಮಯವೇ ಗುರುಗಳು ಮಾತನಾಡಿದ ಮರುದಿನವೇ ಕಾಲೇಜಿಗೆ ಒಂದೇ ಮನಸ್ಸಿನಿಂದ ಹೋಗುವಂತಾಯಿತು. ನಂತರ ಪೂರ್ಣ ವಿದ್ಯಾಭ್ಯಾಸ ಮುಗಿಸಿದ ಅವರಿಗೆ ಒಳ್ಳೆಯ ಸ್ಥಾನಮಾನ ಸಿಗುವಂತ ಕೆಲಸ ಸಿಗುವಂತಾಯಿತು. ಮನೆ ಮಂದಿಯೊಂದಿಗೆ ಸುಖ ಜೀವನ ನಡೆಸುವಂತಾಯಿತು. ಹೋದ ತಕ್ಷಣ ರಾತ್ರಿ 10:30 ಹೋಗಿ ತುಮಕೂರು ಬಿದ್ದಪ್ಪ. ಏನಪ್ಪ ರಾಘವೇಂದ್ರ, ನಿಮ್ಮ ತಂದೆಯವರು ಎಷ್ಟು ಕಷ್ಟ ಬಿದ್ದು, ಅವರು ಭಾಳ ಇದು ಮತ್ತು ಸಾತ್ವಿಕರು, ಕಷ್ಟ ಬಿದ್ದೆಲ್ಲ ಮಾಡಿ ಇದು ಮಾಡಿಸಿದ್ರೆ ನೀನು ಓದಲ್ಲ ಅಂದ್ಬಿಟ್ರೆ ಹಂಗೆ, ನೀನು ನಾಳೆಯಿಂದ ಕಾಲೇಜಿಗೆ ಹೋಗಪ್ಪ. ಹಂಗೆ ಆಟೋಮೆಟಿಕ್ಕಾಗಿ ಓದ, ಇವತ್ತು ಒಳ್ಳೆಯ ಕೆಲಸದಲ್ಲಿದ್ದಾನೆ. ಹಾಗೆ ಇಲ್ಲಿನ ಗುರುಗಳ ಬಾಯಲ್ಲಿ ಬಂದಂಥ ನುಡಿಗಳು ಸತ್ಯವಾಗಿ ನಂಬಿಕೆಯಿಂದ ಕೇಳಿದಂಥವರ ಜೀವನದಲ್ಲಿ ನಡೆದೇ ತೀರಿದೆ. ಕೆಲವೊಂದು ಕೆಲಸಗಳನ್ನು ಮಾಡಬೇಡಿ ಎಂದು ತಿಳಿಸಿದರೂ ಮಾಡಿದಂಥವರ ಜೀವನದಲ್ಲಿ ಅಂತಹ ಕೆಲಸಗಳಲ್ಲಿ ತೊಂದರೆಯನ್ನು ಅನುಭವಿಸುವಂತಾಗಿದೆ. ಬಾಯಿ ಹೇಳ್ಬಿಟ್ಟ ಹೀಗೆ ಅಂತ ಕರೆಕ್ಟ್ ಅದು ಹಾಗೇ ಆಗುತ್ತದು. ಈಗ ಬೇಡ, ಇಲ್ಲಿ ಹೋಗಬೇಡ ಅಂತಂದರೆ ನಾನು ಹೋಗ್ತೀನಿ ಅಂತ ಹೋಗಿ ಎಡವಟ್ಟು ನನಗೆ ಹಾಗಾಗಿದೆ. ಇವರ ಹೆಸರು ಗೋವಿಂದಪ್ಪ ಅಂತ. ಅದೊಂದು ಬಾರಿ ಇವರ ಪತ್ನಿಯನ್ನ ಸ್ಥಳೀಯ ಚುನಾವಣೆಗೆ ಸ್ಪರ್ಧೆಗೆ ನಿಲ್ಲಿಸುವಂತೆ ಜನರ ಒತ್ತಾಯ ಬಂದಾಗ ಇವರು ಸಹ ಎಲ್ಲರ ಆಶಯದಂತೆ ಚುನಾವಣೆಗೆ ಸ್ಪರ್ಧಿಸಲು ಅನುಮತಿ ನೀಡಿ ನಾಮಪತ್ರವನ್ನು ಸಲ್ಲಿಸಲು ಪೂರ್ಣ ಸಿದ್ಧತೆಯನ್ನು ಮಾಡಿಕೊಂಡು ನಾಮಪತ್ರ ಸಲ್ಲಿಸುವ ಹಿಂದಿನ ದಿನ ಗುರುಗಳ ಅಪ್ಪಣೆಗಾಗಿ ಬರುವಂತಾಯಿತು. ನಮ್ಮ ಮನೆಯವ್ರು ನಾನು ಪಂಚಾಯತಿ ಎಲೆಕ್ಷನ್ ನಿಲ್ಲಿಸ್ಬೇಕು ಅಂತ ಬಂದೆ. ನಮ್ಮ ಬ್ಲ್ಯಾಕ್ನವರೆಲ್ಲ ನಿಮ್ಮ ಮನೆಯವ್ರು ನಿಲ್ಸೋಣ, BCM ಮೇಲ್ ಬಂದಿದೆ ಅಂತೇಳಿ. ಆಯಿತು, ಈನಾಡು ಜನ ಬಂದು ಕಾಟ ಕೊಡ್ತಾಳೆ, ನಿಲ್ಸೋಣ ಅಂತ ನಾನು BCM ಸರ್ಟಿಫಿಕೇಟ್ ಮಾಡಿದೆ. ಆದರೂ ಗುರುಗಳು ಅಪ್ಪಣೆ ಇಲ್ಲದಲ್ಲಿ ಅಪ್ಲಿಕೇಶನ್ ಹಾಕೋದಂಗೆ, ಬೆಳಗ್ಗೆ ಅಪ್ಲಿಕೇಶನ್ ಹಾಕಬೇಕು, ಅಪ್ಲಿಕೇಶನ್ ಹಾಕೋಣ ಅಂತ ಬಂದೆ. ಹಾಗೆ ಗುರುಗಳ ಬಳಿ ಬಂದ ಇವರು ಅವರ ಪಾದಕ್ಕೆ ನಮಸ್ಕರಿಸುತ್ತಿದ್ದಂತೆ ಇವರು ಯಾವುದೇ ವಿಷಯವನ್ನು ಸಹ ಪ್ರಸ್ತಾಪಿಸದಿದ್ರು ಅವರು ನುಡಿದದ್ದು, ಈ ಚುನಾವಣೆಯಲ್ಲಿ ಸ್ಪರ್ಧಿಸುವುದು ಬೇಡ, ಈ ಬಾರಿ ನಿಮ್ಮದೇ ಅಭ್ಯರ್ಥಿ ಬೇರೆಯವರನ್ನ ನಿಲ್ಲಿಸಿ ಗೆಲ್ಲುತ್ತೀರಾ, ನೀವು ಮುಂದಿನ ಚುನಾವಣೆಗೆ ಸ್ಪರ್ಧಿಸಿ, ನಿಮ್ಮ ಗ್ರಾಮ ನಿಮ್ಮದೇ ಕ್ಷೇತ್ರವಾಗುತ್ತೆ ಎಂದು ಖಡಾಖಂಡಿತವಾಗಿ ತಿಳಿಸಿಬಿಟ್ರು. ಅಂತಹ ಸಮಯದಲ್ಲಿ ಇವರ ಮನದಲ್ಲಿ ಗೊಂದಲ ಮೂಡುವಂತಾಯಿತು. ಒಂದನ್ನು ಪಾದಕ್ಕೆ ಬಿದ್ದೆ, ನಾನು ವಿಷಯನ ಪ್ರಸ್ತಾಪ ಮಾಡಿಲ್ಲ. ಈ ಚುನಾವಣೆ ಬರ್ಕೋಣ, ಮುಂದಿನ ಚುನಾವಣೆಗೆ ನಿಮ್ಮೂರ ಕ್ಷೇತ್ರ ಆಗುತ್ತೆ, ನಿಮ್ಮ ಮನೆಯವ್ರ ಅಭ್ಯರ್ಥಿ ಗೆಲ್ತಾರೆ ಹೋಗೋದು. ಇದೇನು ಗುರುಗಳು ಹಿಂಗಂದ್ರಲ್ಲ ಅಂತ ನನಗೆ ಒಂದು ಇದಾಯಿತು. ಹಾಗೆ ಇವರು ಗುರುಗಳ ಪಾದಕ್ಕೆ ಬಿದ್ದ ತಕ್ಷಣವೇ ಇವರು ಏನನ್ನು ತಿಳಿಸದಿದ್ರು. ಗುರುಗಳು ನುಡಿದಂಥ ಮಾತನ್ನ ಕೇಳಿದಂಥ ಇವರಿಗೆ ಗೊಂದಲ ಸೃಷ್ಟಿಯಾಗಿದ್ದು, ಈಗ ನಡೆಯುತ್ತಿರುವ ಚುನಾವಣೆ ಗ್ರಾಮ ಪಂಚಾಯಿತಿ ಚುನಾವಣೆ, ಆದರೆ ಮುಂದೆ ಬರುವಂಥದ್ದು ತಾಲೂಕು ಪಂಚಾಯಿತಿ, ಜಿಲ್ಲಾ ಪಂಚಾಯಿತಿ ಚುನಾವಣೆ. ಅದು ಆಗುತ್ತಾ, ನಡೆಯಲು ಸಾಧ್ಯನಾ ಎಂದು ಕೆಲ ಕ್ಷಣ ಚಿಂತಿಸುವಂತಾಯಿತು. ಮುಂದಿನ ಚುನಾವಣೆ ಅಂದರೆ ತಾಲೂಕು ಪಂಚಾಯತಿ, ಜಿಲ್ಲಾ ಪಂಚಾಯತಿ, ನಿಮ್ಮೂರ ಕ್ಷೇತ್ರ ಆಗುತ್ತೆ ಅಂದ್ರಲ್ಲಿ ಹಂಗೆ ತಾಲೂಕು ಪಂಚಾಯತಿ ಕ್ಷೇತ್ರ ಆದರೆ ಆಗಬೇಕು, ಯಾವ ಕಾರಣಕ್ಕೂ ಆಗಲ್ಲ ಅಂತ ಅನುಮಾನ ಇತ್ತು ನನಗೆ. ಹಾಗೆ ಗುರುಗಳು ತಿಳಿಸಿದ ವಿಷಯದಿಂದ ಸ್ವಲ್ಪ ಗೊಂದಲಕ್ಕೀಡಾದ ಅವರು ನುಡಿದಂತೆಯೇ ಆಗಲಿ, ಅವರ ಮಾತನ್ನ ಮೀರುವುದು ಬೇಡ ಎಂದು ಇವರ ಪತ್ನಿಯನ್ನ ಚುನಾವಣೆಗೆ ನಿಲ್ಲಿಸದೆ ಬೇರೊಬ್ಬರನ್ನು ಅಭ್ಯರ್ಥಿಯನ್ನಾಗಿ ನಿಲ್ಲಿಸಲು ಮನಸ್ಸು ಮಾಡಿದ್ರು. ಅದರಂತೆಯೇ ಸ್ಪರ್ಧೆಗೆ ಬೇರೊಬ್ಬರನ್ನು ನಿಲ್ಲಿಸಿಬಿಟ್ರು. ಗುರುವಾಕ್ಯ ಪಾಲಿಸಬೇಕಲ್ಲ ನಾವು, ಆ ಪಾಲಿಸೋಕ್ಕೆ ಸಲುವಾಗಿ ಇದಕ್ಕೆ ಬೇಡಕೋಣ, ಮುಂದಿನಕ್ಕೆ ನೀನು ಅವಕಾಶ ಮಾಡಿಕೊಡ್ತೀನಿ ಅಂತಂದಾಗ ನಾನು ಸುಮ್ಮನಾಗ್ಬಿಟ್ಟೆ, ಬೇರೆ ನಿಲ್ಲಿಸಿ ಚುನಾವಣೆ ನಿಲ್ಲಿಸಿದೆ. ಹಾಗೆ ಇವರ ಪತ್ನಿಯ ಬದಲಾಗಿ ಬೇರೊಬ್ಬ ಅಭ್ಯರ್ಥಿಯನ್ನ ನಿಲ್ಲಿಸಿ ಗೆಲ್ಲಿಸಿದ ನಂತರವೂ ಇವರ ಮನದಲ್ಲಿ ಗೊಂದಲಗಳು ಸೃಷ್ಟಿಯಾಗುತ್ತಾ ಸ್ನೇಹಿತರೊಂದಿಗೆ ಅಂತಹ ಗೊಂದಲವನ್ನು ಚರ್ಚಿಸುವಂತಾಯಿತು. ಗುರುಗಳು ಹೇಳಿದ ವಾಕ್ಯ ಎಂದು
ಎಂದೂ ಸುಳ್ಳಾಗಿಲ್ಲ. ಈ ವಿಷಯದಲ್ಲಿ ಯಾಕೆ ಈ ರೀತಿಯಾಗಿ ನುಡಿದರು, ಅವರು ಹೇಳಿದಂತೆ ನಡೆಯೋದು ಸಾಧ್ಯನಾ ಎಂದು ಚಿಂತಿಸುತ್ತಿದ್ದ ಇವರಿಗೆ 6 ತಿಂಗಳು ಕಳೆಯುತ್ತಿದ್ದಂತೆ ಒಂದು ಅಚ್ಚರಿ ನಡೆಯಿತು, ಒಂದು ವಿಸ್ಮಯ ನಡೆಯಿತು. ಆ ಒಂದು ವಿಸ್ಮಯವೇ, ಆ ಒಂದು ಅಚ್ಚರಿಯೇ 19 ತಾಲೂಕು ಪಂಚಾಯತಿ ಇದ್ದಂಥ ಇವರ ತಾಲೂಕಿಗೆ, ಇವರ ಗ್ರಾಮದಲ್ಲಿನ ಹೆಚ್ಚುವರಿ ಜನಸಂಖ್ಯೆಯನ್ನ ಗಮನಿಸಿ ಇವರದೇ ಆದ ಗ್ರಾಮವನ್ನು ತಾಲೂಕು ಪಂಚಾಯತಿ ಕ್ಷೇತ್ರವನ್ನಾಗಿ ಮಾಡಿ 20 ತಾಲೂಕು ಪಂಚಾಯತಿ ಕ್ಷೇತ್ರಗಳನ್ನಾಗಿ ಮಾಡಿದ್ದು. ಇಲ್ಲವೇ ಇಲ್ಲ. 19 ಕ್ಷೇತ್ರ ಇದ್ವಲ್ಲ, ಹೆಚ್ಚುವರಿ ಕ್ಷೇತ್ರದಲ್ಲಿ ನಮ್ಮೂರೇ ಸೇರ್ಪಡೆ ಆಗೋಯ್ತು. 20 ಕ್ಷೇತ್ರ ಮಾಡಿದ್ರಲ್ಲ ಪಾಪ್ಯುಲೇಷನ್ ಮೇಲೆ, ಹೆಚ್ಚುವರಿ ಕ್ಷೇತ್ರದಲ್ಲಿ ನಮ್ಮೂರೇ ಆಯಿತು. ಅಂದ್ಕೊಂಡ್ರಲ್ಲ, ಆದರೂ ಗುರು ಬಾಯಲ್ಲಿ ಬಂದ್ಬಿಡ್ತಲ್ಲ. ನನಗೆ ಸ್ವಲ್ಪ ಡೌಟ್ ಇತ್ತು, ಆದರೂ ಯಾವ ಫೇಲ್ ಆಗಿಲ್ಲ, ಇದೇನು ಹಿಂಗೆ ಆಯ್ತಲ್ಲ ಅಂತ ಭಾಳಷ್ಟು ಸ್ನೇಹಿತರ ತಗೆಲ್ಲ ಮಾತಾಡಿದ್ದೆ. ಗುರುವಾಕ್ಯ ನಮ್ಮ ಪಂಚಾಯತಿ ನಿಲ್ಸೋಣ ಅಂದ್ರೆ ಬ್ಯಾಡ್ಕಣೆ, ಮುಂದಿನ ನಿಮ್ಮೂರ ಕ್ಷೇತ್ರ ಅಭ್ಯರ್ಥಿ ಆಗ್ತಾರೆ, ಗೆಲ್ತಾರೆ, ಅಧ್ಯಕ್ಷರಾಗ್ತಾರೆ ಅಂತ ಗುರುಗಳು ಹೇಳಿರಲ್ಲ. ಇದು ಹೆಂಗೆ ಅಂತ ಏನಪ್ಪ ಭಗವಂತ ನಾಟಿ ಯಾರಿಗೆ ಗೊತ್ತು ಅಂತ ನಮ್ಮ ಸ್ನೇಹಿತರು ಕೂತ್ಕೊಳ್ಳೋದು ನಿಂತ ಮಾತಾಡ್ತಿದ್ವಿ. ಅಲ್ಲಿಗೆ 6 ತಿಂಗಳಿಗೆ ಹೆಚ್ಚುವರಿ ಲೀಸ್ಟ್ನಲ್ಲಿ ನಮ್ಮೂರ್ತಿ ಆಗೋದು. ಹಾಗೆ ತಾಲೂಕು ಪಂಚಾಯತಿ ಕ್ಷೇತ್ರವಾಗುತ್ತಿದ್ದಂತೆ ಗುರುಗಳು ನುಡಿದಂತೆ ಇವರ ಪತ್ನಿಯನ್ನ ಕರೆದು ಪಕ್ಷದ ವತಿಯಿಂದ ಟಿಕೆಟ್ ನೀಡುವಂತಾಗಿತ್ತು. ಸ್ಪರ್ಧೆಗಿಳಿದು ಚುನಾವಣೆಯಲ್ಲಿ ಜಯಶೀಲರಾಗಿದ್ದು, ಜಯಶೀಲರಾದ ಬಳಿಕ ತಾಲೂಕು ಪಂಚಾಯತಿಯ ಅಧ್ಯಕ್ಷರು ಆಗುವಂತಾಗಿದ್ದು, ರಾಜಕೀಯದಲ್ಲಿ ಉನ್ನತ ಮಟ್ಟಕ್ಕೆ ಬೆಳೆಯುವಂತಾಗಿದ್ದು. ಗುರುಗಳು ಹಾಕಿದಂತೆ ಪಕ್ಷದವರು ಕರೆದು ಟಿಕೆಟ್ ಕೊಟ್ಟರು, ಅದರಂತೆ ವಿಜಯಶಾಲಿನೂ ಆದರು, ಅದರಂತೆ ಪಕ್ಷದ ತಾಲೂಕು ಪಂಚಾಯತಿ ಅಧ್ಯಕ್ಷರು ಆದರು. ಇಷ್ಟೆಲ್ಲ ಸತ್ಯವಾದ ಘಟನೆಗಳು, ನಡೆದಿರೋ ಘಟನೆಗಳು. ಹೆಸರು ಮೀನ ಬೊಮ್ಮಲಿಂಗಪ್ಪ ಅಂತ. ಇವರ ಮಗ KPTCL ಕಂಪನಿಯೊಂದರಲ್ಲಿ ಕೆಲಸ ನಿರ್ವಹಿಸುತ್ತಿದ್ದಾಗ ಇದ್ದಕ್ಕಿದ್ದಂತೆ ಇವರು ಗುರುಗಳ ಬಳಿ ಬಂದು ಆಶೀರ್ವಾದ ಪಡೆಯುವಂತ ಸಮಯದಲ್ಲಿ ಅವರು ನುಡಿದದ್ದು, ನಿನ್ನ ಮಗನಿಗೆ ಸ್ವಲ್ಪ ದಿನಗಳ ಕಾಲ ಎಚ್ಚರಿಕೆಯಿಂದ ಓಡಾಡುವಂತೆ ತಿಳಿಸು ಎಂದು ಅವರ ಮನಸ್ಸಿಗೆ ಬಂದ ಮಾತನ್ನ ತಿಳಿಸುವಂತಾಯಿತು. ಪೂಜ್ಯರು ಹಿಂದೆ ಬಂದಾಗ ನನ್ನ ಮನೆಯ ಕಟ್ಟಡವನ್ನು ಕಟ್ಟುವಾಗ ಸ್ವಲ್ಪ ನಿಮ್ಮ ಮಗನನ್ನು ಹುಷಾರಾಗಿರಬೇಕು ಅಂತೇಳಿ ತಿಳಿಸಿದಂತಹ ದೂರದೃಷ್ಟಿಯ ಸ್ವಾಮೀಜಿ. ಹಾಗೆ ಗುರುಗಳು ಇವರಿಗೆ ತಿಳಿಸಿದ್ದನ್ನ ಮಗನಿಗೆ ತಿಳಿಸಿದ್ರು. ಒಂದು ದಿನ ಎಂದಿನಂತೆ ತನ್ನ ಕೆಲಸವನ್ನ ಮುಗಿಸಿ ರಾತ್ರಿಯ ವೇಳೆಯಲ್ಲಿ ತಾವೊಬ್ಬರೇ ಬೈಕ್ನಲ್ಲಿ ಆಗಮಿಸುತ್ತಿದ್ದಂಥ ಸಮಯದಲ್ಲಿ ರಸ್ತೆಗೆ ಅಡ್ಡಲಾಗಿ ಇದ್ದಕ್ಕಿದ್ದಂತೆ ಕಾಡು ಹಂದಿಗಳು ಬರುವಂತಾಯಿತು. ಹಾಗೆ ಇವರ ಮಗ ಬೈಕ್ನಲ್ಲಿ ಅತಿ ವೇಗವಾಗಿ ಬರುತ್ತಿದ್ದ ಕಾರಣದಿಂದಾಗಿ ಬೈಕನ್ನು ನಿಯಂತ್ರಿಸಲಾಗದೆ ಡಿಕ್ಕಿ ಹೊಡೆದು ನೆಲಕ್ಕೆ ಉರುಳುವಂತಾಯಿತು. ಆ ಬೈಕಲ್ಲಿ ಮಧ್ಯರಾತ್ರಿಯಲ್ಲಿ ಬರ್ತಾ ಇದ್ದಂಥ ಸಂದರ್ಭದಲ್ಲಿ ಕಾಡಂದಿಗಳು ಅಡ್ಡ ಬಂದು ಆತ ಆ ಹಂದಿಗೆ ತನ್ನ ಬೈಕಿನಿಂದ ಹೊಡೆದು ಬಿಟ್ಟು ಮಧ್ಯರಾತ್ರಿಯಲ್ಲಿ ತನ್ನ ರೋಡಲ್ಲೇ ಬಿದ್ದಿದ್ದಾನೆ. ಮೀನಬೊಮ್ಮಲಿಂಗಪ್ಪನವರ ಮಗನಿಗೆ ಗುರುಗಳು ಮೊದಲೇ ತಿಳಿಸಿದಂತೆ ನಡೆದ ಅಪಘಾತದಿಂದಾಗಿ ಆದಂತ ತೊಂದರೆಗಳಾದ್ರೂ ಏನು? ಮತ್ತೆ ಗುರುಗಳನ್ನ ಬೇಡಿದಂಥವರಿಗೆ ಅವರ ಮಗನ ಆರೋಗ್ಯದಲ್ಲಿ ಬದಲಾವಣೆ ಆದದ್ದಾದ್ರೂ ಹೇಗೆ? ಇಲ್ಲಿನ ಗುರುಗಳು ನುಡಿದಂತೆ ನಡೆಯುತ್ತಾ? ಹಾಗಾದ್ರೆ ಆ ಗುರುಗಳಾದ್ರೂ ಯಾರು? ನೋಡೋಣ ಮತ್ತೊಂದು ಸಣ್ಣ ಬ್ರೇಕ್ನ ನಂತರ.